ಯಪ್ಪ ಹನುಮಂತನ ಬಂದಿರೋದು ಸ್ಟೇಜ್ ಮೇಲೆ ಬರಬೇಕು. ಎಲ್ಲಪ್ಪನ ಗುರುವಿನವರು ತಾವು ಬರಬೇಕು. ಒಳ್ಳೆಯ ಬ್ಯಾಟ್ಸ್ಮನ್ಗಳು. ಫೈನಲ್ ಮ್ಯಾಚ್ ಒಳ್ಳೆ ಬ್ಯಾಟ್ಸ್ಮನ್ಗಳು ರಾಹುಲ್ ಮತ್ತು ಕರಿಯಪ್ಪ. ಎದುರಾಳಿಯನ್ನು ಎದುರಿಸಲು ಅದ್ರಾಗ ಅಪೋಸಿಟ್ ಕೆಲವರು ಮತ್ತು ಹಿರಿಯ ಆಟಗಾರರಂತ ಸ್ವಾಮಿ ಅಣ್ಣವರು ಅವರ ಚಾಣಕ್ಷತೆಯಲ್ಲಿ ಯಾವುದೋ ಒಳ್ಳೆಯ ಹೊಡೆತ ಅಂತ ಹೇಳ್ಬೋದು. ಒಳ್ಳೆಯ ಬ್ಯಾಟ್ಸ್ಮನ್ ಕ್ಯಾಚ್ ಚೆಲ್ಲಿದ್ದಾರೆ ದೀಪಕ್ ಅವರು. ದೀಪಕ್ ಹೂಡಾ ಕ್ಯಾಚ್ ಹಿಡಿದಿದ್ರ ಒಳ್ಳೆಯ ಬ್ಯಾಟ್ಸ್ಮನ್ ವಿಕೆಟ್ ತೆಗೆದಂಗಾಕಿತ್ತು. ಅನಿಲ್ ಅವ್ರನ್ನ ಬಿಡಂಗಿಲ್ಲ. ಬ್ಯಾಟ್ಸ್ಮನ್ ನೀವು ಅವ್ರನ್ನ ತೆಗಿತೀನಂತ ಪಟ ತಟ್ಟು ಬೌಲಿಂಗ್ ಮಾಡ್ತಿದ್ದಾರೆ. ನಾ ಬಿಡಲ್ಲತ್ತ ಅವರು ಪಡೆದೊಟ್ಟು ಅವರು ಹೊಡಿತಾ ಇದ್ದಾರೆ. 2 ರನ್ಗಳು ಮಾತ್ರ. ನಾನು ಇದೇ ಗ್ರೌಂಡ್ ನಲ್ಲಿ ಆಡೋನು, ನಾನು ಇದೇ ಗ್ರೌಂಡ್ ನಲ್ಲಿ ದಿನ ಆಡ್ತೀನಪ್ಪ ಅಂತ ಹೇಳಿ ಎದುರಾಳಿಗೆ ಒಬ್ರಿಗೊಬ್ರು ಟಾಂಗ್ ಕೊಡ್ತಾ ಇದ್ದಾರೆ. ಬಿಡಲ್ಲ ಅಂತ ಅವ್ರು ಹೊಡೆದಿದ್ದಾರೆ. ಓ ಮಿಸ್ ಫೀಲ್ಡ್. ಬುಡ್ಡೆ ಸಾಬ್ ಅವರು ಕ್ಯಾಚ್ ಹಿಡಿದಿದ್ರ ಒಳ್ಳೆ ವಿಕೆಟ್ ತಗೋತಿದ್ರು. ಸ್ವಲ್ಪ ಅವ್ರ ಕಾಲಲ್ಲಿ ಇಂಜೂರಿ ಇದ್ದಾರೆ. ದಯವಿಟ್ಟು ಸಾಬಣ್ಣ ಬಸಗಿಡದವರು ಒಂದು ಟೀಮಿನ ಮಾನಕರದಂತ ಸಾಬಣ್ಣ ಬಸಗಿಡದವರು ಮ್ಯಾಗ್ ಬರ್ಬೇಕು. ಪಂದ್ಯ ನೀವು ಪ್ರಾರಂಭ ಮಾಡಬೇಕು. ಹೊರಗಿನ ವಿಷಯಗಳಿಗೆ ತಲೆ ಹಾಕ್ಬಾರ್ದು. ಸ್ವಾಮಿ ಅಣ್ಣವ್ರು ಏನಾಗಿಲ್ತಮ್ಮ, ನೆಕ್ಸ್ಟ್ ಬಾಲ್ ಇಡಿ, ತಲೆ ಕೆಡ್ಸೋಬೇಡತ್ತ ಪ್ರೋತ್ಸಾಹ ಮಾಡ್ತಾರ. ಇದು ಟೈಲ್ ಅದ ಪರ್ಸೋಣ ಕೊಡುತ್ತಾರೆ ಅದ ನಾಗ್ಯಾವ ಯಪ್ಪ ತುಂಬ್ಕೊಂಬೋಗ. ಕೀಪರ್ ಆ್ಯಂಡ್ ಬೌಲರ್ ಅಪೀಲ್ ಮಾಡ್ತಾ ಇದಾರೆ. ಅಂಪರ್ ವಿಕೆಟ್ ಇಲ್ಲ ಆಗತ್ತಾರ. ನಾವೆಲ್ಲ ರಿವ್ಯೂ ತಗೊಂಡ ತೋರ್ಸ್ಬೇಕಂತ ಮಾಡಿದ್ದೀವಿ. ರಿವ್ಯೂ ಸುಮ್ ಲೈವ್ ಜಸ್ಟ್ ಲೈವ್ ಐತದಷ್ಟ, ಅದ್ರಾಗ ಜೂಮ್ ಮಾಡಿ ತೋರ್ಸಕ ಅವಕಾಶವಿಲ್ಲ. ಕಾಟ್ ಆದ್ರ ಪ್ರಾಮಾಣಿಕತೆ ಅಂತ ಬ್ಯಾಟ್ಸ್ಮನ್ ಕೊಟ್ಟರು ಅಂಪರ್ ಖುಷಿ ಪಡ್ತಾರ. ಆಗಲ್ಲವಾದ ಎಸೆತ ಹಂಪರ್ ಖುಷಿ ಪಡೋಕ್ಕಿಂತ ಎಲ್ಲ ಹೊರಗಿನ ಆಟಗಾರ ಖುಷಿ ಪಡ್ತಾರ. ಪ್ರಾಮಾಣಿಕತೆಯಿಂದ ಬ್ಯಾಟ್ಸ್ಮನ್ ಔಟ್ ಕೊಟ್ರೆ ಒಳ್ಳೆಯ ಉತ್ತಮ ಫೀಲ್ಡಿಂಗು. ಎಲ್ಲೇ ಹೋಗ್ಯದು ಎಲ್ಲೇ ಹೋತು. ದೀಪಕ್ ಗೌಡ ಅವರು ಅಲ್ಲಿ ಹೋದ್ರು ಮಾತು. ಓವರ್ ಕಂಪ್ಲೀಟ್. ಓವರ್ ಮುಕ್ತಾಯಕ್ಕೆ ಸ್ಕೋರ್ 9 ರನ್ಗಳು. ಪವರ್ ಪ್ಲೇ ಮುಗೀತು. ಪ್ಲೇಯರ್ಗಳು ಹೊರಗೆ ತಗೋಬಹುದು, ಬಿಡಬಹುದು, ನಿಮಗೆ ಬಿಟ್ಟಿದ್ದು. ಇದು ಬ್ಯಾಟ್ಸ್ಮನ್ ನೀರು ಕೊಡ್ರಪ್ಪ ದಯವಿಟ್ಟು. 3 ಓವರ್ ನೀರು ಬರ್ತಾ ನಡು ಕೇಳಬೇಡಿ ದಯವಿಟ್ಟು, ಯಾಕಂದ್ರೆ ಪಂದ್ಯ ಕತ್ಲಾಗತ್ತ. ನೀವು ಸಿದ್ಧತೆಯಲ್ಲಿ ಇರ್ಬೇಕು, ನೀರಿನ ವ್ಯವಸ್ಥೆ ಮಾಡ್ಕೊಂಡಿರ್ಬೇಕು. 3 ಓವರ್ ಆದ ನೀವು ಹೋಗಿ ಅವ್ರಿಗೆ ಕೊಡಿ. ಕಾಶಿಬಾರಿ ನೀವು ಸ್ಟಾರ್ಟ್ ಮಾಡ್ಬೇಕು ಅಂಪೈರ್.
ಪಂದ್ಯ ಪ್ರಾರಂಭ ಮಾಡಬೇಕು. ಯಾಕೆ ಈಗ ಜಸ್ಟ್ 1 ಓವರ್ ಆಗಿದೆ. ಅಗಲವಾದ ಎಸೆತ. ಹನುಮಂತನ ಬಂಡಿವಟ್ರವರು ತಾವು ಸ್ಟೇಜ್ ಮ್ಯಾಗ ಅಂತ ಎಷ್ಟೊತ್ತಾದ್ ನಾವು ಕರೆಯಾಗತ್ತೇವೆ, ದಯವಿಟ್ಟು ಕ್ಷಮೆ ಇರಲಿ, ಜಲ್ದಿ ಬರಬೇಕು. ಭಾಳದಾಯ್ತು ನಾವು ಕರೆಯಾಗತ್ತ. ಶಿವನ ತಾಯಿ ಶಿವನ ಬಾನ ಬಾನ. ಒಳ್ಳೆಯ ಹೊಡೆತ, ಉತ್ತಮವಾದ ಫೀಲ್ಡಿಂಗು ಕ್ಷೇತ್ರ ರಕ್ಷಣೆಯಲ್ಲಿ ಕಾರ್ತಿಕ್ ಹೆಗಡೆ. ಸ್ಟೇಜ್ ಮ್ಯಾಗ್ಲಿ ಚಲ್ ಚಲ್ ಹಂಗೆ ಹಿಡಿಬೇಡ. ಹೇಳಿದ್ನ ಇಲ್ಲಿ ಹೆಚ್ಚಿಗೆಲ್ಲ ಹಂಗೆ ಸಿಡಿಲೇಬೇಕು ನಾ ಇದನ್ನ. ಯಾರಿಗೂ ಕೊಡ್ಬೇಡ್ರಿ, ಲೇಟ್ ಕೊಡ್ರಿ. ಒಳ್ಳೆಯ ಬಾಲಿಂಗ್. ಬ್ಯಾಟ್ಸ್ಮನ್ ಹಳಿ ಹುಲಿಯಾದಂತ ಈಗ ಎಷ್ಟು ಸ್ಟ್ರಾಂಗ್ ಇದ್ರು ನಾ ಬಾಲಿಂಗ್ ಮಾಡ್ತೇನೆ ಅಂತ ಬರ್ತಾ ಇದ್ದಾರೆ. ಒಳ್ಳೆ ಬಾಲಿಂಗ್. ವೈದತ್ತಂದ್ರ 3 ಆದ್ಮೇಲೆ ಹಿಂಗ್ಯಾಕ್ ಮಾಡತ್ತಾರ ಹುಡುಗ. ಅನಿಲ್ ಅವರ ಓವರ್ ಮುಗಿದ ಮೇಲೆ ಹೋಗ್ಬೇಕು. ಅನಿಲ ನಿಮಗೆ ಟೈಮ್ ಸೆನ್ಸ್ ಆಯ್ತಿಲ್ಲ ನಿಮ್ಗೇನು ಹೇಳಾಗದ ಕೇಳಂಗಿಲ್ಲ. ಹಾ ಹಲೋ, ಇಲ್ಲಿ ಎಟ್ರು ಹೇಳಾಗತ್ತಾರ ಓವರ್ ಕರೆಕ್ಟ್ 3 ಓವರ್ ಹೋಗ್ಬೇಕಂತ ಹೇಳಾಕತ್ತೈತಿ. ಬಾಲ್ ಕಾಣ್ಲಿಕ್ಕಂದ್ರೆ ಬಂದ ಇದಾಗತ್ತಲ್ಲ. ಇಲ್ಲ ಅವನು ನಮ್ಮ ಹುಡುಗದನ ಇರ್ಲಿ, ಏನಾಗಿಲ್ಲ, ಫುಲ್ ಹುರುಪ್ನಾಗ ಅದ. ನಾವು ಅವನಿಲ್ ಬೀಗ ಯಾರು ರೇಷನ್ ಆಡ್ಬಲ್ಲ. ಆಗಲವಾದ ಎಸೆತ. ಎಕ್ಸ್ಟ್ರಾ ರನ್ಗಳನ್ನು ಕೊಟ್ಟು ಟೀಮಿಗೆ ದುಬಾರಿ ಆಗಬೇಡಿ ದಯವಿಟ್ಟು. ಒಳ್ಳೆಯ ಹೊಡೆತ ಅಲ್ಲೇ ಎದ್ದಿದೆ. ಓ, ಉತ್ತಮವಾದ ಕ್ಯಾಚು. ಉತ್ತಮವಾದ ಕ್ಯಾಚು ಸಿರ್ಸಲಾದವರಿಂದ. ಚಾಲೋ ಆಗಿರ್ತದೆ, ರೇಷನ್ ಅಂಗಡಿ ಚಾಲೋ ಆಗಿರ್ತದೆ. ದೊಡ್ಡ ಚೀಲೋಣ ತೆಗೆದುಕೊಂಡು ರೇಷನ್ ವೈರಿ ಎಲ್ಲರಿಗೆ ಹಂಗ ಎಂಜಾಯ್ಮೆಂಟ್. ಪ್ರೇಕ್ಷಕರ ಒತ್ತಾಯ ಮೇರೆಗೆ 360 ರಾಜು ಕೆ 360 ಬ್ಯಾಟಿಂಗ್ ಹೋಗ್ಬೇಕು. ಅವ್ರ ಮಗಳು ಹಂಗ ರಸೂಲ್ ರಸೂಲೆ ಅದ ಹೆಂಗಿತ್ತು ರೀಲ್ಸ್. ಇವರು ಹಳೆ ಆಟಗಾರರು. ಉತ್ತಮ ಬ್ಯಾಟಿಂಗು, ಉತ್ತಮ ಬೌಲಿಂಗ್ ಮಾಡ್ತಾರ. ಆಗು ಆಡ್ತಿದ್ರು, ಈಗೂ ದಿನ ಗ್ರೌಂಡಿಗೆ ಹೋಗ್ತಾರ ಆಡಕ. ಒಳ್ಳೆ ಹೊಡೆತ. 2 ರನ್ಗಳು. ಓವರ್ ಮುಕ್ತಾಯ. ಸ್ಕೋರು 10 ರನ್ಗಳು. 2 ಓವರ್ ಮುಕ್ತಾಯಕ್ಕೆ 17 ರನ್ನುಗಳನ್ನು
ಗಳಿಸಲು ಯಶಸ್ವಿಯಾಗಿರುವ ಸ್ಟ್ರೈಕರ್ಸ್. ಅನಿಲ್ ಅವರು ಮತ್ತೆ ಬೌಲಿಂಗ್ ಅಲ್ಲಿ ಓವರ್ ಆದ ನಂತರ ಹೇಳ್ತೀವಿ ಮತ್ತೆ. ಒಳ್ಳೆಯ ಹೊಡೆತ. ರೂಪಾಯಿ ಕೊಡೋದು ನಾಗೇಶ್ ಬಂಡೇಟ್ರ ಅವರು ಮ್ಯಾಗ ಬರೋದಕ್ಕೆ ನಂದಿಕಪ್ಪ ಟೂರ್ನಮೆಂಟ್ನಲ್ಲಿ ಕಪ್ಪನ್ನು ಕೊಡುಗೆದಾರರಾದಂಥ ನಾಗೇಶನವ್ರ ಮ್ಯಾಗ ಬರಬೇಕು, ಸ್ಟೇಜ್ ಮೇಲೆ ಬರಬೇಕು. ನಾಗೇಶ್ ಬಂಡೇಟ್ರವರು ತಾವು ಕೂಡ ಮ್ಯಾಗ ಬರಬೇಕು. ಓಣಿಯ ಪ್ರೋತ್ಸಾಹಕರ ಎಲ್ಲಾರ ಕಾಕಾರ ಅಲ್ರಿ ಸ್ಟೇಜ್ ಮೇಲೆ ಬರಬೇಕು. ದಯವಿಟ್ಟು ಚಿನ್ನಪ್ಪಣ್ಣ ಬಂದಿದ್ರು, ಪಂದ್ಯ ಮುಗಿಯಲು ಬಂದಿದೆ, ದಯವಿಟ್ಟು ಬರಬೇಕು. ಫೈನಲ್ ಮ್ಯಾಚ್ ಇದೆ ಇದು. ಪಂದ್ಯ ಒಂದು ಹಂತಕ್ಕೆ ಬಂದೈತಿ, ದಯವಿಟ್ಟು ತಾವು ಸ್ಟೇಜ್ ಮೇಲೆ ಬರಬೇಕು. ಓಣಿ ಹಿರಿಯರಾದಂಥ ಚಿನ್ನಪ್ಪಣ್ಣ ಬಂದಿದ್ರು ಅವರು. ಮಂಜು ಆಯ್ತು ಆಯ್ತು ಹಚ್ಕಡೆ ಹಚ್ಕಡೆ ಯಪ್ಪ ಶವನ ತುರುಸಿನ ಪಂದ್ಯ. ಚಿನ್ನಪ್ಪಣ್ಣ ಬಂದಿದ್ರು ಮ್ಯಾಗ ಬರ್ಬೇಕು ಸ್ಟೇಜ್ ಮ್ಯಾಗ. ಓ ಒಳ್ಳೆಯ ಹೊಡೆತ, ಬೌಂಡರಿ. 4 ರನ್ಗಳು ಮಾತ್ರ. ಓವರ್ ಮುಕ್ತಾಯ. 3 ಓವರ್ ಮುಕ್ತಾಯಕ್ಕೆ ಸ್ಕೋರು 27 ರನ್ಗಳು. ಇನ್ನೂ ಹೊಡಿಬೇಕು, ಯಾಕಂದ್ರೆ ಆಚೆ ಕಡೆ ಬ್ಯಾಟ್ಸ್ಮನ್ಗಳು ಬಿಗ್ ಬ್ಯಾಟ್ಸ್ಮನ್ಗಳು ಇದಾರೆ. ನಿಮಗತ್ತೇನ ಇಪ್ಪತ್ತೇಳು. ಬಿರುಸಿನ ಪಂದ್ಯ ಇವಾಗಿರುತ್ತವೆ. ನೆಕ್ಸ್ಟ್ ಬ್ಯಾಟ್ಸ್ಮನ್ ಬಸ್ಸು ಬಸಾಳೆ. ಒಳ್ಳೆಯ ಹೊಡೆತ. ಕ್ಷೇತ್ರ ರಕ್ಷಣೆಯಲ್ಲಿ ಬೌಂಡ್ರಿ. 4 ರನ್ಗಳು. ಬೌಲರ್ ನ್ಯಾಮವನ್ನ ನಮ್ದೇವನ ಇವರು ಹಳೆಯ ಆಟಗಾರರು.
ಒಂದು ಕಾಲದಲ್ಲಿ ತಾವು ಒಳ್ಳೆಯ ಉತ್ತಮ ಬಾಲರ್ ಆಗಿದ್ದಾರದ. ಹಲೋ ಇವಪ್ಪ ಹೊರಗೆ ಹಾಕಿದ್ರು ಒಳ್ಳೆಯ ಹೊಡೆತ ಕ್ಷೇತ್ರದಲ್ಲಿ 1 ರನ್ಗಳು ಮಾತ್ರ. ಯಾವುದೇ ವಿಕೆಟ್ ಇಲ್ಲ. ಬಡ್ಡೆ ಸಾಬ್ ಅವರು ನಿತ್ತಲ್ಲೇ ನಿಂದಿರಬಾರ್ದು, ಸ್ವಲ್ಪ ಕಾಲುಗಳು ಕಿತ್ತಿಡ್ಬೇಕು, ಅಂದ್ರೆ ಬಾಲ್ ಸಿಗ್ತಾವ. ಒಳ್ಳೆಯ ಹೊಡಿತ. ಬರ್ರಿ ನಮ್ಮ ಓಣಿಯ ಹಿರಿಯರಂತ ಚಿನ್ನಪ್ಪಣ್ಣ ಬಂಡಿ ಬಿಡ್ರವರು ಬರ್ರಿ ಮತ್ತೆ ಶೋಗಣ ಅಷ್ಟು ಅಂದ್ರೆ ಒಂದು ಸಡದಾಗ ನಿಂದ್ರಸೋಣ, ಒಂದು 5 ನಿಮಿಷ ಪಾಟ್ನ ಇಲ್ಲಿಕ ಮತ್ತೆ ಲೇಟ್ ಆಗುತ್ತೆ. ಮ್ಯಾಚ್ ಇದು ಮಾಡ್ಕೋತಾ ಇಲ್ಲ ಮಾಡಿಸೋಣ, ಅದು ಮ್ಯಾಚ್ ಹಿಡಿಯೋಂಗೆ ನಡಿಲ್ಲ. ಒಳ್ಳೆಯ ಹೊಡಿತ. ಅಯ್ಯೋ ವಿಕೆಟ್. ಬಸ್ ಅವ್ರು ಬ್ಯಾಟಿಂಗ್ ಹೋಗ್ತಾ ಇದ್ದಾರೆ. 16 ಟಿ ಶರ್ಟ್ ಹಾಕೊಂಡಾನ. ಲಕ್ಕಿ ನಂಬರ್ 16. ಓವರ್ ಮುಕ್ತಾಯ. ಸ್ಕೋರು 37. 4 ಓವರ್ ಮುಕ್ತಾಯಕ್ಕೆ ಸ್ಕೋರು 37 ರನ್ಗಳು. ವಾರ್ ಪಂದ್ಯ ಭಾಳ ಬಿರುಸು ನಡೆಯಕತ್ತಾವ. ನಾನಿ ಅನ್ನಕತ್ತಾರ ಬಿಟ್ರು. ಬೌಲಿಂಗ್ ಅಲ್ಲಿ ನಾನು ನೀನು ಅಂತಾರ, ಬ್ಯಾಟಿಂಗ್ ಅಲ್ಲಿ ನಾನು ನೀನು ಅನ್ನಂಗದಾರ. ಆ ಕಡೆ ಬಿಗ್ ಬ್ಯಾಟ್ಸ್ಮನ್ಗಳು ಅದಾರ, ಈ ಕಡೆ ಬಿಗ್ ಬ್ಯಾಟ್ಸ್ಮನ್ಗಳು ಅದಾರ. ಈ ಕಡೆ ಬಿಗ್ ಬೌಲರ್ ಅದಾರ, ಆ ಕಡೆ ಬಿಗ್ ಬೌಲರ್ಸ್ ಅದಾರ. ಎರಡನೇ ಓವರ್ ತಗೊಂಡು ಸುಶಲ್ ಅವರ ಅಜ್ಜವರು ಈ ರೀತಿ ಆಡಿದ್ರೆ ಟೀಮಿಗೆ ಸ್ಕೋರ್ ಬರಲ್ಲ. ಪಡ್ಯಪ್ಪಣ್ಣ ಕರಿಗಾರ್ ಅವರು ದಯವಿಟ್ಟು ಹೋಗ್ಬಾರ್ದು. ತಾವು ಪಡ್ಯಪ್ಪಣ್ಣ ಅವರು ಹೋಗ್ಬಾರ್ದು, ದಯವಿಟ್ಟು ಕ್ಷಮೆ ಇರಲಿ. ಲಾಸ್ಟ್ ಎಂಡಿಗೆ ಬಂದ ಪಂದ್ಯ, ಮ್ಯಾಚ್ ಮುಗಿದೈತಿ. ವಾಪಸ್ ನೀವು ಬರೋದು ಬರ್ರಿ ಬಯಾರ. ಅತ್ಯುತ್ತಮ ಬಾಲ್. ದುರ್ಗೇಶ್ ಅವ್ರ, ನೀವು ಏನಾರ ಹಾಕೊಂಡಿರಲಿಲ್ಲ ಒಳಗ? ಇಲ್ಲ, ಹಳಿ ಹುಲಿ ಐತೆ ಅದ ನೋಡ್ ಮತ್ತೆ ಕಟ್ಟ.
ಇಲ್ಲ ನಾ ಬಿಡಂಗಿಲ್ಲ, ಹೊಡಿತೀನಿ ಅಂತ ಬಾಲೆತ್ತ ಅನಿಲ ಕಡೆ. ಲಾಸ್ಟ್ ಬಾಲ್. ಬೌಂಡರಿ ಮಿಸ್ಫೀಲ್ಡ್. ಐದಲ್ಲ ಓರ್ ಐದಲ್ಲ ಅನಿಲ್ ಅವ್ರ ಎಲ್ಲಾರು ಒತ್ತಾಯದ ಮೇರೆಗೆ ಇದನ್ನ ಹಾಕಣಾಕತ್ತಾರ. ಇದು ನಿಮ್ಗ ಹಾಕಣಾಕತ್ತಾರ, ದಯವಿಟ್ಟು ಹಾಕ್ತೀನಿ. ರೇಷನ್ ಅಂಗಡಿ ಚಾಲೂ ಆಗಿರ್ತದೆ, ದೊಡ್ಡ ಚೀಲೋನ ತೆಗೆದುಕೊಂಡು ರೇಷನ್ ಅನ್ನು ಒಯ್ಯಿರಿ. 5 ಓವರ್ ಮುಕ್ತಾಯಕ್ಕೆ ಸ್ಕೋರು 42 ರನ್ಗಳು. ಒಂದು ಬೌಂಡ್ರಿ ಬಿಟ್ಟಿರ್ಬೋದು. 10 ಬೌಂಡ್ರಿ ಹೊಡೆಯೋ ಕೆಪಾಸಿಟಿ ಇರುವ ಅನಿಲ್ ಕೊಡೆಕಲ್ ಅವರು. ಗೆಳೆಯನಿಗೆ ಬೌಲಿಂಗ್ ಮಾಡ್ತಿದ್ದಾನೆ. ದುರ್ಗಪ್ಪ ಅವರು, ಅಯ್ಯೋ ದೇವ ಶಿವನೇ. ದುರ್ಗಪ್ಪ ಅವರೇ, ನಿಮ್ಗೊಂದು ಚೀಲ ಕೊಡ್ತೇವೆ ತಗೋರಿ. ರೇಷನ್ ಅಂಗಡಿ ಚಾಲೂ ಆಗಿರ್ತದೆ, ದೊಡ್ಡ ಚೀಲೋನ ತೆಗೆದುಕೊಂಡು ರೇಷನ್ ಅನ್ನು ಒಯ್ಯಿರಿ. ರಾವಲ್ ಅವರು 2 ರನ್ಗಳು ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಉತ್ತಮ ಪೀಳಿಗೆ ಹಳಿ ಹುಲಿಯಾದಂಥ ಸಿರ್ಸಲನವರು ಒಂದಾನೊಂದು ಕಾಲದಲ್ಲಿ ತುಂಬ ಒಳ್ಳೆಯ ಬ್ಯಾಟ್ಸ್ಮನ್ ಮತ್ತು ಹಾಗೂ ಬಾಲರ್, ಆಲ್ರೌಂಡರ್. ಗೆಳೆಯನಿಗೆ ಬೌಲಿಂಗ್ ಮತ್ತೆ ತಗೋ ಬಂಬರ್ಲೈನ್ 3 ದಿನ ಶಾಟ್. ಒಳ್ಳೆಯ ಉತ್ತಮ ಕ್ಯಾಚ್ ಅಂತ ಹೇಳ್ಬೋದು. ನೋಡಪ್ಪ, ಒಟ್ರು ಪಾಳೆ ಹಚ್ಚಿರಿ, ಹಚ್ಚೇ ಬಿಡ್ರಿ ಮತ್ತೆ. ಯಾಕೆ ಈಗೇನು ಗೊತ್ತಿಲ್ಲ ಅದು. ಮಂಜೋರ ಏನ್ ಮಾಡಕತ್ತೀರಿ? ಹಿಂಗೆ ಮಾಡಿ ಬಾಲರ ಡಾಟ್ ಮಾಡಿ 2 ರನ್ ಗಳಿಸ್ಯಾರ ಅಷ್ಟ. ಇನ್ನು 2 ಬಾಲ್ವ, 2 ಬಾಲ್ನ ನಿನಗೊಂದು 6 ಹೊಡೆದ್ರ 501 ರೂಪಾಯಿ ಮಂಜುನಾಥ್ ದಂದ್ರಿ ಅವ್ರು ಕೊಡ್ತಾರಂತ ಘೋಷಣೆ ಮಾಡಿದ್ದಾರೆ. ಮುಗಿತು ಲಾಸ್ಟ್ ಓವರ್. ಹೊರಗೆ ತೊಟ್ರು ರೇಷನ್ ಅನ್ನಾಗತ್ತಾರ ನನಗ. ಆಗಲವಾದ ಎಸೆತ ಅಂತ ಅಂಪರಿಂದ ಘೋಷಣೆ. ಒಂದು 6 ಹೊಡೆದ್ರ 501 ರೂಪಾಯಿ ಇರುತ್ತದೆ. ನೋ ಬಾಲ್. ಅಂಪೈರ್ ಇಂದ ನೋ ಬಾಲ್ ಅಂತ ಘೋಷಿಸಲಾಗಿದೆ. ನೋ ಅಬ್ಜೆಕ್ಷನ್. ಅಂಪೈರ್ ಮಾಡುವಂಗಿಲ್ಲ. ಅಂಪೈರ್ ಮಾಡುವಂಗಿಲ್ಲ. ಅಲ್ಲೇನಾಗೈತೆ? 5 ರನ್ ಜಾಸ್ತಿ ಏರಿಸ್ತೀವಿ. 5 ರನ್ ಜಾಸ್ತಿ ಏರಿಸ್ತೀವಿ. ಅಂಪೈರ್ ನೋಬಾಲ್ ಇದು ಮಾಡೋಂಗಿಲ್ಲ. ಅಂಪೈರ್ ನೋಬಾಲ್ ಕೊಟ್ಟಾರ.
ಸ್ಟಂಪ್ ಹಂಚಿಗೆ ಬಿದ್ದತಿ. ಡಿಸಿಷನ್ ಆದ್ರೆ ಮುಗಿದತ್ತೆ ಯಾಕೆ ಒಂದ್ಸಲ ಡಿಸಿಷನ್ ತಗೊಂಡ್ರೆ ಮುಗೀತು, ವಾಪಸ್ ತಗೊಳಂಗಿಲ್ಲ. ಈ ಕಮಿಟಿ ಇಂತಿಂದ ಆರ್ಡರ್ ಆಗಿದೆ. ನೋ ಬಾಲ್ ವಿಕೆಟ್. ನೋಬಾಲ್ ಹೆಂಗದ ಡಾಕ್ಟರ್ ಸಾಹೇಬ್ರ, ಒಂದು ಸಲ ಡಿಸಿಷನ್ ತಗೊಂಡ್ರೆ ವಾಪಸ್ ತೆಗೆದುಕೊಳ್ಳಂಗಿಲ್ಲ. ಅದನ್ನ ನೀವು ಅದು ಕೆಲಸ ಏನೇ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ನೋಬಾಲ್ ಪ್ಲಸ್ ವಿಕೆಟ್ ಕೇಳ ಅದನ್ನ ಕೇಳ. ಸರಿ ನೋಬಾಲ್ ಪ್ಲಸ್ ವಿಕೆಟ್ ಇರುತ್ತದೆ. ಓಕೆ ಫ್ರೀ ಹಿಟ್ ಇರ್ತದೆ, ಬಟ್ ಅದು ರನ್ಔಟು. ರೇಷನ್ ಅಂಗಡಿ ಚಾಲು ಆಗಿರುತ್ತದೆ. ದೊಡ್ಡ ಚೀಲೋಣ ತೆಗೆದುಕೊಂಡು ರೇಷನ್ ಅನ್ನು ಒಯ್ಯಿರಿ. ಶಿವನವರ ಏನ್ ಮಾಡಕ್ ಹೋಗಿದ್ರಿ? ಒಳ್ಳೆ ಶಾಟ್ ರೀ, ಉತ್ತಮ ಶಾಟ್. ಓ ಮಂಜು ಓಡ್ಬೇಕ್ರಿ. ಇಲ್ಲ ಇಲ್ಲಿ ಯಾಕೆ ಅಲ್ಲಿ ಕುಂದ್ರ ಲಾಸ್ಟ್ ಬಾಲ್ ಲಾಸ್ಟ್ ಬಾಲ್. ನೋಡು ತಗೋ, ನಾವು ನೀವು ಓಡ, ಅಲ್ಲಿ ಓಡ್, ಇಲ್ಲಿ ಓಡ ಕೇಳಿ ಸೇರ್ನೋನಿ ಕಡೆ ಬರ್ಸಿದ್ರು ನೋಡು. ಟಾರ್ಗೆಟ್ 52 6 ಮುಕ್ತಾಯಕ್ಕೆ ಸ್ಕೋರು 51 ರನ್ಗಳು. 52 ಟಾರ್ಗೆಟ್ ಕೊಟ್ಟಿದ್ದಾರೆ. ಹೇಳಿ ಅದನ್ನ ಹಾಕ್ಬೇಕು ಅನ್ಕೊಂಡು ನೆನಪಾಲಿಲ್ಲ. ಇದನ್ನು ಸ್ಕೋರ್ ಹತ್ತಾತಿದ್ದ ಇಲ್ಲಿ ನನಗೆ ನೆನಪಿಲ್ಲ. ಹಾಕಲ್ಲ ನನಗೆ ಹಚ್ಚೆ ಬಿಡ್ತಡಿ, ಒಳಗೆ ಹೋಗಿ ಹಸ್ತನಿಗೆ ಅವ್ನು ಶ್ರೀನಿವಾಸ ಗೋವಿಂದ ಅತ್ತೆ ಹೇಳಿದೆಯಾ? ಹಾಂ, ಇವ್ರ ಹೆಸರು ಹೇಳಿ ಹಾಕಿ ನಾಳೆಗೆ ಒಂದು. ಕ್ಯಾಮರಾಮ್ಯಾನ್ ಜೊತೆ ಪ್ರೇಕ್ಷಕರು ಬ್ಯಾಟ್ಸ್ಮನ್ಗಳು ಹೋಗ್ಬೇಕು ಜಲ್ದಿ. ಗಾರ್ಡ್ ಕೊಡ್ರಿ. ಟಮ್ನಾಗ ಗಾರ್ಡ್ ಆತ್ ನೋಡ. ಟಮ್ ಚಾಲಾದ್ರೆ ಮನೆ ಹೋಗತ್ತದ. ಗಾರ್ಡ್ ತಗೋರಿ. ಬ್ಯಾಟ್ಸ್ಮನ್ ತಡ್ರಿ, ಇದು ಆಗತ್ತಾರ, ಸ್ಕೋರ್ ಆಗತ್ತಾರ. ಪಂದ್ಯ ಆರಂಭ ಮಾಡಬೇಕು ಬೇಗನೆ. ಬಾಲ್ ಕಾಣಲ್ಲ ಬ್ಯಾಟ್ಸ್ಮನ್ಗಳಿಗೆ. ಅಮೋನಿಯಾ ಯಾರಾದ್ರೂ ಹಿರಿಯರು ಬನ್ನಿ, ದೂರ ಇರ್ತೀರಿ, ಕಾಣಲ್ಲ. ಅಯ್ಯೋ, ಶಿರ್ನವರು ಕ್ಯಾಚ್ ಅನ್ನು ಚೆಲ್ಲಿ ಬಿಟ್ಟಿದ್ದಾರೆ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರೇ ಬಾಣ. ಕ್ಯಾಚ್ ಇಡ್ರಿ. ಶಿವಗನ್ ಅವರು ಕ್ಯಾಚ್
ನೀರನ್ನು ಚೆಲ್ಲಿಬಿಟ್ಟಿದ್ದಾರೆ. ಶಿವಗಣ್ಣವರು ದಯವಿಟ್ಟು ಕ್ಷಮೆ ಇರಲಿ. ನಮ್ಮ ಓಣಿ ವತಿಯಿಂದ ನಿಮಗೆ ರಿಟೈರ್ಮೆಂಟ್ ನಾವು ಹೇಳಕತ್ತೀವಿ. ಆಟಕ್ಕೆ ರಿಟೈರ್ಮೆಂಟ್ ಕೊಟ್ಬಿಡ್ರಿ. ಇಲ್ಲ ವಯಸ್ಸಾಗೈತಿ, ಆದ್ರೆ ದಿನ ಆಡಕ್ ಬರ್ತಾರ. ಹೆಮ್ಮೆಯ ಅವ್ರನ್ನ ಹೇಳ 51 ಬಾ ಬಾಯ್ ಹೇಳ್ತಾರೆ ಮಾಡಿ. ಅಜ್ಜ ಅದಾನ, ಇನ್ನೂ ಹಣೆ ಅದಾನ. ಅಜ್ಜಾರು ಗೆಲ್ಬೋದು. ಅವ್ರ ಅಜ್ಜ ಹಣೆ ಕಟ್ಟೋದ್ರೆ ಮುಗಿತವ್ರದ್ದು. ವಿಠಲ್ ಅವ್ರ ಕೈಯಾಗಿರ್ತತಿ, ಓಡಬಾರ್ದಂಗ. ಬ್ಯಾಟ್ಸ್ಮನ್ ನೋಡಿಲ್ಲ. ಡೆಡ್ಬಾಲ್ ಕೊಡಿ. ಇಲ್ಲ ಅವು ಇಲ್ಲ ಗೇಜ್ ಆಯ್ತಡಿ. ಇಲ್ಲ ಗೇಮ್ ಇಲ್ಲ. ಬಾಲ್ ತೋರಿದ ಫಾಸ್ಟ. ಒಳ್ಳೆ ಹೊಡೆತ ಅನಿಲ್ ಅವರಿಂದ. ಅನಿಲ್ ಅವರ 6 ಹೊಡೆದ ರನ್ ಬರಲ್ಲ, ಸಿಂಗಲ್ ಆಡಿದ್ರೆ ರನ್ ಬರ್ತಾವ. ನೀವು ಅದನ್ನ ಟ್ರೈ ಮಾಡಕ್ ಹೋಗಿ ಆ 2 ಬಾಲ್ ಡಾಟ್ ಮಾಡಿರಿ. ಕಾಯ್ದುಕೊಂಡು ಆಡಿದ್ರೆ ಫೈನಲ್ ಪಂದ್ಯವನ್ನು ನಿಮ್ಗೆ ಆಗಿರ್ತದ. ಕಪ್ಪ ಒಯ್ಬೇಕು ಅನ್ನೋ ಆಸೆ ಇದ್ರ ಬಾಲ್ ನೋಡ್ಕೊಂಡು ಆಡಿ. ವಿಠಲ್ಗ ಒಂದು 6 ಹೊಡೆದ್ರ 101 ರೂಪಾಯಿಯನ್ನು ನಾರಾಯಣ್ ಜಾಧವ್ ಅವರು ಘೋಷಿಸಿದ್ದಾರೆ. ವೈಡ್ ಬಾಲ್, ಅಗಲವಾದ ಎಸೆತ. ಓಹೋ, ಇನ್ನೊಂದು ಸ್ವಲ್ಪ ಫವರ್ ಆಗ್ಬೇಕಿತ್ತು. 4. ಸಂಜೋನ್ ಅವರು ತೊಡಿ ಮ್ಯಾಗ ತೊಡಿ ಹಾಕಿ 6 ಹೊಡಿ ಅನ್ನಕತ್ತಾರ. ಕಟಾಸೈತೆ ಅವ್ರಿಗಾರ ಹೊಡಿಯಪ್ಪ, ಒಂದು ಊರಾಗ 6 ಹೊಡಿ. ಕಡಿಗೆ ಪಂದ್ಯದೊಳಗರ ಹೊಡಿ, ಪಂದ್ಯ ಮುಗಿದ್ರೊಳಗರ ಹೊಡಿ. ಒಟ್ಟು ಒಂದು 6 ಹೊಡಿ ಏನಾಗುತ್ತಾರ. ಅಯ್ಯೋ, ಕ್ಯಾಚ್. ಡ್ರಾಪ್ ಕ್ಯಾಚ್. ಕ್ಯಾಚ್ ಅನ್ನು ಒಳಗೆ ಆಡೋರ್ಗಿಂತ ಹೊರಗೆ ಕೂತ ಮಂಜು ಅವರಿಗೆ ತ್ರಾಸ ಮಾಡಿದ್ದಂಗೆ ಐತಿ. ಮಂಜು ಅವ್ರು ಬಾಲ್ ಹಿಡಿದಿದ್ದಾರೆ. ಪಕಡ್ ಬಾಬಾಯಿ. ಬಾಲಿಂಗ್ ಒಳಗ ಇನ್ನೂ ಚೆನ್ನಾಗಿ ಬಾಲಿಂಗ್ ಮಾಡ್ಬೇಕು. ಮಾಡಿದ್ರ ಪಂದ್ಯ ನಿಮ್ ಕಡೆ ಆಗತ್ತ. ಕೋಳಿಗೌಡನ್ ಈಗ ಡೆಡ್ ಬಾಲ್ ಕೊಡ್ಬೋದು. ಪವರ್ ಪ್ಲೇ ಮುಗಿದೈತಿ, ಡೆಡ್ ಬಾಲ್ ಕೊಡ್ಬೋದು. ಈಗ ಡೆಡ್ ಬಾಲ್ ತೋರಿನ ಬಾಲ್ ತಗೋರಿ. ಸುಳ್ಳ ಬಾಲ್ ಕಾಣಂಗಿಲ್ಲ, ಪಟ್ ಆಡಿಸ್ಬಿಡ್ರಿ. ಅಲ್ಲಿ ಪರ್ಸು ಪಾತ್ರ ಹೊಂಟವ್ರು, ಅಲ್ಲಿ ಬಾಲ್ ಕೊಡ್ಬೇಕು. ಪರ್ಸು ಅಲ್ಲಿ ಬಾಲ್ ಹೋಗೈತೆ,
ಅಲ್ಲಿ ಬಾಲ್ ಹೋಗೈತೆ. ಓವರ್ 23 ರನ್ಗಳು. ತುಂಬಾ ದುಬಾರಿಯಾಗಿದೆ. ಈ ಓವರ್ ಹಾಕಿದ್ರ ಕಂಟ್ರೋಲ್ ಆಗ್ಬೇಕು. ಕರಿಯಪ್ಪ ಅವರು ನಂದ ಹೇಳತ್ತಾರ ಬಾಲಿಂಗ್ ಹಾಕತ್ತಾರ. ಫಸ್ಟ್ 30 50 51 ಹೊಡೆದಾರ. 52 ಈಗ ಒಂದು 15 ಆಗಿದೆ. 1000 ನಮ್ದು ಹೋಗೈತಿ. ಹಾಂ ಬರ್ರಿ ಒಳ್ಳೆ ಹೊಡೆತ. ಓ ಅತ್ಯುತ್ತಮ ಕ್ಯಾಚ್ ರಾಹುಲ್ ಅವರಿಂದ. ಓಹೋ ರಾಜು ಅವರ ಏನಿದ ಮಷಿನ್ ತಗೊಂಡ್ ಕತ್ ಹಾಕಿದಂಗೆ ಮಾಡತ್ತಿರಲ್ಲ ಬಾಲಿಗೆ. ಮೊದಲ ಒದ್ದಾಡ್ತೀರಿ. ನನ್ನ ಕಡೆ ಬರ್ತಾವ ಬಾಲ್ ಅಂತ ನೀವು ಅನ್ನಾಗತ್ತೀರಿ. ಇದೆ ಅಣ್ಣ ಯಾಪೆ ಒತ್ತು ಅದನ್ನ. ಈ ಓವರ್ನಲ್ಲಿ ವಿಠಲ್ ಅವರು 6 ಹೊಡೆದ್ರ 101 ರೂಪಾಯಿಯನ್ನು ಘೋಷಿಸಲಾಗಿದೆ ಮಂಜು ಸರ್ ಅವರಿಂದ. ಹಲೋ ಓ ರಾಜು ಅವರ ಮಕ್ಕೊಂದು ಉಳ್ಳಾಡಿ ಬಿದ್ದಾಡಿ ಬಾಲ್ ಹಿಡಿದ್ರಾಗ ಅವಕಾಶ ಇಲ್ಲ. ಆರಾಮ್ ಹಿಡಿಬೇಕು ಕೂಲಾಗಿ. ಮೊದಲು ಒದ್ದಾಡಕತ್ತ ನಾವ ಇನ್ನು ನನ್ನ ಕಡೆ ಬರ್ತಾವಲ್ಲ ಬಾಲ್ ಅಂತೇಳಿ. ಬಾಲ್ ಬರ್ಲಾರ ಕಡೆ ನಿಲ್ಸಿರ್ತಾರ ಅವನ. ಆದ್ರೂ ಅವನ ಕಡೆ ಹೊಂಟವ ಬಾಲ್. ಹುಡ್ಕಾಡ್ಕೊಂಡು ಬಾಲ್ ಹೋಗು ಅಂದ್ರೆ ಇವ ನೋಡು. ಮ್ಯಾಚ್ ಈಸಿಯಾಗಿ ಬಿಟ್ಟು ಕೊಡಬೇಡಿ ದಯವಿಟ್ಟು. ಯಾವುದೇ ಇರಲಿ ಎದುರಿಸ್ರಿ. ಇನ್ನೂ ಇದೆ ಮ್ಯಾಚ್. ಎರಡೂ ಕಡೆ ಐತಿ. ನಿಮ್ಮ ಕಡೆ ಐತಿ, ನಿಮ್ಮ ಕಡೆನೂ ಐತಿ. ಮಂಜು ಅವರು ಪಂದ್ಯ ಬೇಗನೆ ಪಾರ ಮಾಡಬೇಕು. ಯಾಕಂದ್ರೆ ಟೈಮ್ ಇಲ್ಲ. ಬ್ಯಾಟ್ಸ್ಮನ್ಗಳು ನಿಮ್ಗೆ ಬಾಲ್ ಕಾಣಲ್ಲ. ಸ್ವಾಮಿಯನ್ನ ಅಂತಾನ ನನಗೇನು ಬಾಲ್ ಕಾಣೋದೇ ಬೇಡ, ಇದೊಂದು ಓವರ್ ಸಿಕ್ಕರೆ ಸಾಕು, ಹೊಡೆದು ಮುಗಿಸ್ಬಿಡ್ತೀನಿ ಅನ್ನೋಂಗದ ನನ್ನ. ಓಹೋ ಸೇವಾಗಣ್ಣ ಅವರು ಏನ್ ಮಾಡಕತ್ತೀರಿ? ಏನಿತ್ತ ಗಾಡಿ ಸಪ್ಪ ಆಯ್ತ ಶೇವು ಬಾಮಂತ ಆಯ್ತು ಬಾ ತರುಣ್ ಬಾ ತರುಣ್ ಬಾ. ಗ್ರೌಂಡ್ನಲ್ಲಿ ಹೈ ಕ್ವಿಕ್ ಮಾಡಕತ್ತಾರ. ದಯವಿಟ್ಟು ಯಾರು ಹೈ ಕ್ವಿಕ್ ಮಾಡಬೇಡ್ರಿ. ಶಿರ್ನು ಅವರು 2 ರನ್ನ ಓವರ್ ಮುಕ್ತಾಯ ಸ್ಕೋರು 33. ಮ್ಯಾಚ್ ಇನ್ನೂ ಐತಿ. ಒಳ್ಳೆ ಬೌಲಿಂಗ್ ಮಾಡಿದ್ರ ಐತಿ.
18 ಬರೀ 19 ಬಾಳಿಲ್ಲ. 18 ಬಾಲಿಗೆ 19 ರನ್ ಬೇಕು. ಅನಿಲ್ ಕೊಂತಿಕಲ್ ಅವರು ಆಗಳ ಜಿಗರ್ಪಟ್ಟಿ ತರ್ಕೊಂತ ಹೋದವ್ರು ಇನ್ನೂ ಬಂದಿಲ್ಲ. ಕೊಡೆಕಲ್ ಅನಿಲ್ ಅವ್ರಿಗೆ ಬಟ್ ಸ್ಕ್ರಾಚರ್ ಆಗಿತ್ತು, ಅದಕ್ಕೆ ಜಿಗರ್ಪಟ್ಟಿ ತರಿಸ್ತಿದ್ದೀವಿ, ತಂದಿದ್ದಿಲ್ಲ. ವಿಠಲ್ ಅವರ ಈ ಓವರ್ನಾಗ ಒಂದು 6 ಹೊಡೆದ್ರೆ ನಿಮ್ಗೆ 101 ರೂಪಾಯಿ ಇರ್ತಿ. ಸ್ಕೋರು 33 ರನ್ಗಳು. 18 ಬಾಲಿಗೆ 19 ರನ್ಗಳು ಬೇಕು. ಓ ಶಿವಗಣ್ಣ ಅವರು ಮತ್ತೆ 2 ರನ್ ಮಿಸ್, ಬ್ಯಾಕ್ ಮಿಸ್. ಸ್ಟ್ರೈಕ್ ಸ್ವಾಮಿಯಿಂದ ಬರ್ಬೇಕು. ಏನಂದ ಅವನು ಅರ್ಧ ಮತ್ತ Music production. ಚಾಣಕ್ಷತೆಯಿಂದ ಆಟ ಆಡ್ತಿರುವ ಸ್ವಾಮಿ ಅನ್ನೋನವರು 6 ಹೊಡೆದ್ರೆ ರನ್ ಬರಲ್ಲ, ಸಿಂಗಲ್ ಆಡಿದ್ರು ರನ್ನ ಬರುತ್ತವ. ಜೋರ್ ಸಿಕ್ಕಾಗಿ ಹೊಡ್ಕೋಬೋದಂತ ಈಸಿ ಆಡ್ತಾ ಇದ್ದಾರೆ. ಅಲ್ವಾ ಗ್ರೌಂಡ್ನಾಗ ಪಾಂಡುರಂಗನಿಯವರ ಹಾಡು. ಎಲ್ಲಿ ಗೆಲ್ತಾರ? ರಂಗ ಬಾರೋ ಗೆಲ್ಲ ರಂಗಯ್ಯ ರಂಗ ಏನಲ್ಲಿ ಥ್ಯಾಟ್ರ್ ಒಂದು ಥ್ಯಾಟ್ರ್ ಏನು ಬರ್ತೀನಿ ಈ ಕಡೆ ಬರ್ರಿ. ಹಿಡಿದು ಅವ್ನು ಸಮ ತೆಗೆದನಿ. ವಿಠಲ್ ಅವರು ಕೊಟ್ಟರು, ಪ್ರೇಕ್ಷಕರು 6 ಹೊಡಿತಾರ ನೋಡಾಕತ್ತಾರ. ಅದಕ್ಕೆ ಏನಾಗಿಲ್ಲ, ಮ್ಯಾಚ್ ಗೆದ್ದಿದ್ರಿ, ಹೊಡಿ ಜಲ್ ಬಿಟ್ಟ. ಮ್ಯಾಚ್ ಮುಗಿದ ಮ್ಯಾಗ ಬರ್ತೀರೇನ? ಮಂಜು ಅವರ ಚಲ್ಲಿದರು ಮಲ್ಲಿಗೆಯ ಊರ ಕರೆಯಪ್ಪ ಗೋಟ. ರಾಜು ಅವರು ಎಲ್ಲಿ ಹೋದ್ರು ಅವ್ರ ಕಡೆ ಬಾಲ್ ಬರಕತ್ತಾವ. ಕಟಾಯಿಸಿ ಐತೆ ಅವ್ರಿಗೆ, ನನ್ನ ಕಡೆ ಬರ್ತಾವ ನೋಡ್ರ ಬಾಲ್. ಅಲ್ಲಿ ನಿಲ್ಸಿದ್ರು ಅಲ್ಲಿ ಬರಕತ್ತಾವ, ಇಲ್ಲಿ ನಿಲ್ಸಿದ್ರು ಇಲ್ಲಿ ಬರಕತ್ತಾವ. ಓ ಶಿರ್ನವ್ರಿ, ಬಾಲ್ ಹಿಡಿನ ಹಿಂದಕ್ಕೆ ಹೋಗ್ಬಾರ್ದು, ಬಾಲ್ ಹಿಡಿಬೇಕು. ಹಳಿ ಹುಲಿ ಹಿಂದೆ ನಿಂತು ಬಾಯ್ ಮಾಡತ್ತಿ. ಸ್ಕೋರು 12 ಬಾಲು 11 ರನ್. 12 ಬಾಲಲ್ಲಿ 11 ರನ್ಗಳು ಮಾತ್ರ ಬೇಕು. ವಿಠಲರ ಮ್ಯಾಚ್ ಮುಗಿಯಾಕೆ ಬತ್ತು, ನೀ ಏನು ಒಂದು 6 ಹೊಡಿಲಿಲ್ಲ, ಒಟ್ರಿಗೆ ಬೇಜಾರು ಮಾಡಬೇಡ. ಇಲ್ಲ ಹೊಡಿ, ಹಿಂದೆ ಬ್ಯಾಟ್ಸ್ಮನ್ಗಳು ಅದಾರ, ಹೊಡಿ, ಏನಾಗಿಲ್ಲ. ಸ್ವಾಮಿ ಅನ್ನ ಅದಾನ, ಮುಗಿಸ್ಕೊಂಡು ಬರ್ತಾನ. ಚಟ್ನಿ ಐತಿ, ಗಡಿ ಚಟ್ನಿ ಪ್ಲೇಯರ್ಗಳ ಮ್ಯಾಗ ದೌರ್ಜನ್ಯ ಮಾಡಬಾರ್ದು, ದಯವಿಟ್ಟು ಪ್ಲೇಯರ್ಗಳ ಮ್ಯಾಗ ದೌರ್ಜನ್ಯ ಮಾಡಬಾರ್ದು. ಪಿನ್ಷರ್ ಆಗ್ಬೇಡಪ್ಪ, ವಿರಾಟ್ ಕೊಹ್ಲಿ ಆಗಂತ ಹೇಳಕತ್ತಾರ. ಡೆಡ್ ಬಾಲ್ ಕೊಡಿ ಫಾಸ್ಟ್ ಹಂಗ ಹಾಕೇ ಬಿಡ್ರಿ. ಅಲ್ಲಿ ಇನ್ನು 8 ರನ್ಗಳು ಮಾತ್ರ ಬೇಕು. ಆಗಲ್ಲ ಬಾದ ಎಸೆತ.
ಊಟ ಕಾಸು ಕಿತ್ತಿಗೆ ಸಾಂಗ್ ಹಸಿದ್ನಿ ಎಲ್ಲ ಅವ್ರ ಮ್ಯಾಚ್ ಮೇಲೆ ಓಡ ಪಾಂಡ್ರಂಗ ಬಿಟ್ಟಲ್ಲ ಬಿಟ್ಟಲ್ಲ ಪಾಂಡ್ರ ಅವ್ರ ಮ್ಯಾಚ್ಗೆಲ್ಲ ಓಡೋಕ್ರ ಒಳಗೆ ಆ ಸೆಲೆಬ್ರೇಷನ್ ವಿಡಿಯೋ ಮಾಡಕ್ಕಿಲ್ಲ ನಾವು ರಮೇಶ್ ಕಲ್ಮೇಶ್ ಅವರ ಕ್ಯಾಮರಾಮ್ಯಾನ್ ಜೊತೆ ಕಲ್ಮೇಶ್ ಅವರು ಸೆಲೆಬ್ರೇಷನ್ ಮಾಡಕ್ಕೆ ರೆಡಿ ಇರ್ತಾರ. ಅವ್ರದ್ದು ಅಷ್ಟು ವಿಡಿಯೋ ಮಾಡಬೇಕು ದಯವಿಟ್ಟು. ಗೆದ್ದಗಳನ್ನ ಒಳಗೆ ಓಡ ಹೋಗಿ ನಿಂತಿರ್ತಾರ. ಓಕೆ ಓಕೆ ಆಗಲ್ವಾ ಅದೇ ಸತ ಫಿನಿಶಿಂಗ್ ಶಾಟ್ 6 ಹೊಡೆದ್ರೆ 501 ನಾರಾಯಣ್ ಜಾಧವ್ ಅವರು ಘೋಷಿಸಿದ್ದಾರೆ. ಆಗಲ್ವಾ ಅದೇ ಸತ ನೀ ಏನ್ 6 ಹೊಡೆದು ಬೇಡ ಅಣ್ಣ ನಾನಾ ಮಾಡಿ ಹೋಗೋದು ಮುಗಿಸ್ಬಿಡ್ತಾನಂತ ಶಶಿ ಅಣ್ಣ ಮ್ಯಾಗ ವಾರ್ಡಿಗೆ ಆಗತ್ತಾನ. ಏನ್ ರಾವ್ ಏನು ಹೊಡಿತಾನ 1100 ಏನು ಹೊಡಿದಿಲ್ಲ ಹಂಗ ಲೋ ಬಿಟ್ಟಲ್ಲ ಹಸ್ತೀನಿ ಸಂಗ ಬಸ್ಸವರ ಏನ್ ಹುಡುಕಾಡಕತ್ತೀರಿ? ಬಾಲ ಕೈಯಾಗಿರ್ತೈತಿ ಅದ್ರ ಬಿಟ್ಟ ಹಿಂದ ಹಂಗ ಹುಡುಕಾಡ ಬಿಟ್ಟಾಗ ಒಂದು ಸಾಂಗ್ ಅರ್ಪಿಸಿದ್ವಿ. ಒಂದ ರನ್ ಮಾತ್ರ ಬೇಕು. ಹಿಂದೆ 2 ರನ್ ಹೋಗೈತಿ. ಇಟ್ಕೋಲ್ ಆಗಿದೆ ಮ್ಯಾಚ್. ಪ್ರೇಕ್ಷಕರು ಒತ್ತಾಯ ಮೇರೆಗೆ ಚೇತನ್ ಬೋರ್ಜಿ ಅವರು ಹೋಗ್ಬೇಕು. ಚೇತನ್ ಬೋರ್ಜಿ ಅವರು ದಯವಿಟ್ಟು. ಚಾಲೆಂಜಿಂಗ್ ಸ್ಟಾರ್ ಪಪುಲರ್ ಹೋಗ್ಬೇಕು ದಯವಿಟ್ಟು. ಬುಡ್ಡೆ ಸಾಬಾರ್ ಹೋಗ್ಬೇಕು. ದೀಪಕ್ ಹುಡಾ ಅವ್ರು ಹೋಗ್ಬೇಕು. ಚಾಣಕ್ಯತೆಯಿಂದ ಪಂದ್ಯವನ್ನು ಫೈನಲ್ಗೆ ತಲುಪಿಸಿರುವ ಸ್ವಾಮಿ ಅಣ್ಣವರಿಗೆ ಈ ಸಾಂಗ್ ಅನ್ನು ಅರ್ಪಿಸುತ್ತಿದ್ದೇವೆ. ನನಗೆ ವಯಸ್ಸಾಗಿರ್ಬೋದು, ಆಟಿ ವಯಸ್ಸಾಗಿಲ್ಲ ಅಂತ ಪಂದ್ಯವನ್ನು ಫೈನಲ್ ಅವರಿಗೆ ಸ್ಟ್ರೈಕ್ ವಿಟಲ್ ಬರುತ್ತಾ? ಗೆಲ್ಲಲು 1 ರನ್ ಬೇಕು. ಈಗಾದ್ರೂ 6 ಹೊಡಿಯೋ ವಿಠಲ. ಪಾಂಡುರಂಗ ವಿಠಲ 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 ವಿಠಲ. 6 ಬಾಲ್ 1 ರನ್ ಬೇಕು. ಆಗಲ್ಲವಾದ ಎಸೆತ. ಮ್ಯಾಚ್ ವಿನ್ ಬೈ ರಾಕರ್ಸ್. ಅನಿಲ್ ಅವರ, ಅನಿಲ್, ಮಂಜು, ದುರ್ಗೇಶ್, ಶಿರ್ನವರ, ನಿಮಗೊಂದು ಸಾಂಗ್ ಅರ್ಪಣೆ. ರೇಷನ್ ಅಂಗಡಿ ಚಾಲು ಆಗಿರ್ತಾರೆ. ದೊಡ್ಡ ಚೀಲವನ್ನು ತೆಗೆದುಕೊಂಡು ರೇಷನ್ ಒಯ್ಯಿರಿ. ಹೋದ್ ಬಿಡ್ರಿ ನೀವು ತಗೋರಿ ನಿಮ್ಗೆ ರೇಷನ್ ಅಂಗಡಿ. ಅಣ್ಣ ಇವತ್ತ 3ನೇದ ಇವ್ರು ನೋಡು ನಂದಿ ಬುಲ್ಸ್ ನೋಡಿ ಇಟ್ಟೋದ ನಾವು ಕೊಟ್ಟು ನಂದಿ ಬುಲ್ಸ್ 3ನೇ ಟೈಮ್ ಅದು ಕ್ವಾಲಿಫೈರ್ ಆದಾಗೈತಿ. ಇಲ್ಲ ರವಿ ಮಾತಾಡ್ತಾನೆ ಕೊಡು ಸರ್. ವೇದಿಕೆ ಹತ್ರ ಬರಬೇಕು. ಬೇಗ ಬೇಗ ಬರಬೇಕು, ಸಮಯವಿಲ್ಲ. ಎಲ್ಲ ತಂಡದ ಆಟಗಾರ ವೇದಿಕೆ ಹತ್ರ ಬರಬೇಕು.
ಮಂಜ ಬ್ಯಾಟ್ ಹಾಂ ಅದ ಇದು ನಂದೇನ ದಯಮಾಡಿ ಎರಡು ಸ್ಪರ್ಧೆ ನಡೆದಂತ ಪ್ರೇಕ್ಷಕರು ಹಾಗೂ ಎಲ್ಲ ತಂಡದ ಆಟಗಾರರು ಒಂದು 15 ನಿಮಿಷ ವೇದಿಕೆಯ ಮುಂಭಾಗ ಬರಬೇಕು. ಆ ಕಡೆ ಹೋಗ್ಬಿಡು ಮತ್ತೆ ಯಾರು ಹೇಳಕ್ ಹೋಗ್ಬೇಡ್ರಿ. ಎಲ್ಲ ತಂಡದ ಆಟಗಾರರು, ನಾಯಕರು ಹಾಗೂ ಮಾಲಕರು ವೇದಿಕೆಯ ಮುಂಭಾಗ ಬರಬೇಕು. ನಮ್ಮ ಸ್ಟಂಪ್ ತೋರ್ ಮತ್ತು ಈ ಫೈನಲ್ ಪಂದ್ಯದ ಸ್ಟಂಪ್ ತೋರು? ಅವರು ಸಹ ವೇದಿಕೆ ಹತ್ರ ಬರಬೇಕು. ಸಂಗು ಸ್ಟಂಪ್ ತಗೋಲ್. ಈ ಟೂರ್ನಮೆಂಟ್ ನಲ್ಲಿ ಅತಿ ಹೆಚ್ಚು ರನ್ ಬಾರಿಸಿರುವ ಶ್ರೀಶೈಲ್ ಹಿರೇಮಠ ಅವರು